ಸರ್ ಅಲ್ಲಿ ಗಲಾಟೆ ಆಗ್ತಾ ಇದೆ. ವಿರೂಪಾಕ್ಷ ಶಾಸ್ತ್ರಿಗಳು ಸಿಕ್ಕಾಕೊಂಡಿದ್ದಾರೆ ಸರ್. ಉತ್ಸವ ಮುಂದೆ ಹೋಗೋಕ್ಕೆ ಜನ ಬಿಡ್ತಾ ಇಲ್ಲ ಸರ್. ನನಗೂ ಕಾಣಿಸ್ತಾ ಇದೆ. ಅದಕ್ಕೆ ಏನು ಮಾಡ್ಬೇಕೀಗ? ಸರ್ ಪೊಲೀಸರಾಗಿ ತಡೆಯೋದು ನಮ್ಮ ಕರ್ತವ್ಯ ಅಲ್ವಾ ಸರ್? ಅಲ್ಲಿಗೆ ಹೋಗಿ ತೆರವುಗೊಳಿಸೋಣ ಸರ್. ಒಂದೆರಡು ಲಾಠಿ ಏಟ್ ಬಿದ್ದರೆ ಎಲ್ಲ ಸರಿ ಹೋಗುತ್ತೆ ಸರ್. ಹಾಗೆ ಗಲಾಟೆ ಮಾಡ್ಕೊಳ್ಳಿ, ಸುಮ್ಮನಿರು. ನಾವು ಯಾಕೆ ಹೋಗಿ ಮೂಗು ತೋರಿಸೋದು? ವಿರೂಪಾಕ್ಷದ ಮೇಲೆ ಜನ ಹೀಗೆ ಮುಗಿಬಿದ್ರೇ ನಮಗೂ ಲಾಭ. ಅದೇಗೆ ಸರ್? ಶ್ರೀಚಕ್ರ ಕಳುವಾದಾಗ ಅವನ ಮೇಲೆ ಕಳ್ತಂದ ಆರೋಪ ಹಾಕೋದಿಕ್ಕೆ ನಮಗಿದು ಒಳ್ಳೆ ಅವಕಾಶ. ಅವ್ರವ್ರು ಕಚ್ಚಾಡ್ಕೊಳ್ಳಿ, ಸುಮ್ಮನಿರೋ. ಅಂದರೆ ಶ್ರೀಚಕ್ರ ಕಳುವಾಗೋದು ನಿಜಾನಾ ಸರ್? ಹಾಗೇನಾದ್ರು ಆದರೆ ಅಂತ ನಾನು ಹೇಳಿದ್ದು. ಶ್ರೀಚಕ್ರಕ್ಕೆ ಚೋರ ಭಯ ಇದೆ ಅಂತಲ್ವ ನಮ್ಮನ್ನ ಇಲ್ಲಿ ಹಾಕಿರೋದು. ನೀನು ನಿನಗೆ ವಹಿಸಿರೋ ಕೆಲಸದ ಕಡೆ ಗಮನ ಕೊಡು, ಅಷ್ಟು ಸಾಕು. ಅದು ಸರಿನೇ. ದೊರೆಗಿಲ್ಲ ದುಃಖನ ನಮಗೆ ಯಾಕೆ? ಅಂದರೆ ಶ್ರೀಚಕ್ರ ಮಾಯವಾಗೋಗುತ್ತಾ? ಮಣಿಕಂಠ, ಎಲ್ಲ ಸಿದ್ಧತೆಗಳು ಆಗಿದೆ ತಾನೆ? ಎಲ್ಲ ಸಿದ್ಧವಾಗಿದೆ ಗುರುಗಳೇ. ಇದೇ ಕಡೆ ದರ್ಶನ ಈ ಊರಲ್ಲಿ, ಕಡೆ ಪ್ರಯತ್ನ ಕೂಡ. ಶ್ರೀಚಕ್ರ ನಮ್ಮ ಕೈ ಸೇರಿದ ಮೇಲೆ ನಾವು ನಮ್ಮ ಸಾಧನೆ ಕಡೆ ಹೊರಟ್ಬಿಡೋಣ. ನಮ್ಮ ಪ್ರಯತ್ನ ಫಲಿಸಲೇಬೇಕು. ಎಲ್ಲ ನಾವು ಅಂದ್ಕೊಂಡಾಗೆ ಆಗುತ್ತೆ ಗುರುಗಳೇ. ಹೀಗೆ ಹೆಗಲ ಮೇಲೆ ಹೊತ್ಕೊಂಡೋದ್ರೆ ಜನರ ಕೈಗೆ ಸುಲಭವಾಗಿ ಸಿಕ್ಕುತ್ತಲ್ವಾ? ನೀವು ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋ ಅಗತ್ಯ ನನಗಿಲ್ಲ. ಈ ದೇವಸ್ಥಾನದ ಧರ್ಮಾಧಿಕಾರಿಯಾಗಿ ಯಾವ ತೀರ್ಮಾನ ಯಾವಾಗ ಬೇಕಾದ್ರೂ ನಾನು ತಗೋಬಹುದು, ಆ ಅಧಿಕಾರ ನನಗಿದೆ. ಭಕ್ತಾದಿಗಳು ಹತ್ತಿರದಿಂದ ಶ್ರೀಚಕ್ರವನ್ನು ನೋಡ್ಲಿ ಅನ್ನೋ ಉದ್ದೇಶದಿಂದ ಕಡೆಗಳಿಗೆಯಲ್ಲಿ ಈ ತೀರ್ಮಾನ ತಗೊಂಡಿರೋದು. ಮಂಡ್ಲಿಕ್ಕೆ ತಿಳಿಸ್ದೆ ನೀವು ಈಗೆಲ್ಲ ಮಾಡೋದು ತಪ್ಪಾಗುತ್ತೆ ಶಾಸ್ತ್ರಿಗಳೇ. ಶ್ರೀಚಕ್ರದ ಭದ್ರತೆಗೆ ಕಷ್ಟ ಆಗುತ್ತೆ. ಆಯ್ತು, ನಿಮ್ಮ ಮಾತು ಪ್ರಶ್ನೆಗಳಿಗೆಲ್ಲ ನಾಳೆ ಮಂಡಳಿ ಸಭೆ ಕರಿತೀನಿ, ಅಲ್ಲಿ ಚರ್ಚೆ ಮಾಡೋಣ. ಹೀಗೆ ತಲೆಗೊಂದೊಂದು ಮಾತಾಡ್ತಾ ಉತ್ಸವದ ವೇಳೆನ ಹಾಳು ಮಾಡಬೇಕು. ಶ್ರೀಚಕ್ರದ ಭದ್ರತೆ ಬಗ್ಗೆ ಪೊಲೀಸ್ನವರಿಗೆ ತಿಳಿಸಿದ್ದೀನಿ, ಅದಕ್ಕೆ ಬೇಕಾದ ವ್ಯವಸ್ಥೆ ಅವ್ರು ಮಾಡ್ಕೊಂಡಿದ್ದಾರೆ. ಗೊತ್ತಾಯ್ತಾ? ಸಮಯ ಹಾಳು ಮಾಡಬೇಕು. ಕಳಿಸಿ ಅವ್ರನ್ನ ಕಡೆ. ನಡೀಲಿ ಉತ್ಸವ. ಯಾರು ಕಳ್ಸೋದ್ ಬೇಕಾಗಿಲ್ಲ, ನಾನೇ ಹೋಗ್ತೀನಿ. ಆದ್ರೆ ಶ್ರೀಚಕ್ರ ಕಳುವಾದ್ರೆ ಅದ್ರ ಹೊಣೆಗಾರರು ನೀವೇ ಆಗ್ತೀರಾ. ಅದನ್ನ ಈಗಲೇ ಎಲ್ರ ಮುಂದೆ ಒಪ್ಕೊಳ್ಳಿ. ಆಯ್ತು, ಈ ಉತ್ಸವದಲ್ಲಿ ಏನೇ ಆದರೂ ಅದಕ್ಕೆ ನಾನೇ ಜವಾಬ್ದಾರ, ನಾನೇ ಹೊಣೆ. ಸರಿನಾ? ನಡೀಲಿ ಉತ್ಸವ, ನಡೀರಿ. श्रीचक्रदेवताभ्यो नमो नमः। फलपञ्चामृताभिषेक पूजां करिष्ये। ओम गंगे जयमुने चैव गोदावरी सरस्वती कल्याणदात्री कमनीय तनूलते त्वां कं चापि कालमनुचिन्त्य हृदब्ज मध्ये कामं प्रहर्षभरितेन मया तवाद्य पुष्पाञ्जलिश्चरणयोदयमम्बकेन एतन्मदीय सुकृतं परमं पुराणं यत्त्वामहं प्रतिदिनं मनसा भजामि। साक्षात्कृतेन तव रूपनेन चाद्य पुष्पाञ्जलिम् ईशादिदेव महनीया
तुष्टः लब्धं तवैव रमणीयं वपुर्दृशा मे पुष्पाञ्जलिम् ह्रीङ्कारमन्त्रनिलये बहुशो भवाच्तौ मग्नः परन्तु न कदापि गतोऽस्मि पारं तत्तारणे निपुणयोस्त्रिपुरे मयाद्य पुष्पाञ्जलिम् हस्तेषु पाशमहनीयं सितेषु चापे पुष्पास्त्रम् अङ्कुशवरं ललितं दधाने हेमाद्रितुङ्गतरनिवासशीले पुष्पाञ्जलि सर्वेषु देवि समयेषु गतिस्त्वमेव नान्यं कदापि मनसा सर्वदा स्मरामि सर्वत्र रूपमतुलं तव पश्यताद्य पुष्पाञ्जलिम् कस्ते पुरे शिवधिवन्तु समर्हणाय शक्तः समस्तपरिबर्हयतोऽपि धीमान् हृत्पङ्कजेन भवतीं भजता मयाद्य पुष्पाञ्जलिम् भवपावकशोषितेन कुत्राप्यलब्धशरणेन सरोजपत्रे अन्ते मयात्र भवति शरणं गतेन पुष्पाञ्जलिम् अग्निमीळे पुरोहितं यज्ञस्य देवमृत्युजम्